ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಖಂಡಿತವಾಗೂ ಹೇಳೋದಿಲ್ಲ. ಯಾಕೆಂದರೆ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಸತ್ಯವನ್ನು ತಿಳ್ಕೋಬೇಕು ಅಂತಕ್ಕಂಥ ಮನಸ್ಥಿತಿ ಇರುವ ಎಲ್ಲರಿಗೂ ಕೂಡ ರಿಯಲ್ ಮೀಡಿಯಾ ಕನ್ನಡ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಬನ್ನಿ 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 ಎಲ್ಲ ಬನ್ನಿ. ಇರೋ ಬರೋ ದುಡ್ಡೆಲ್ಲ ತಗೊಂಡು ಸುರೀರಿ ಸುರೀರಿ. ಶೇರ್ ಮಾರ್ಕೆಟ್ ರೈಸ್ ಆಗುತ್ತೆ. ಸುರೀರಿ ಸುರೀರಿ ಸುರೀರಿ. ಎಷ್ಟು ಬೇಕಷ್ಟು ಬಾಚ್ಕೊಳ್ಳಿ. ಭಯ ಪಡ್ಕೋಬೇಡಿ ಸರ್, ಇದು ಜೂಜಲ್ಲ ಸರ್, ಜಸ್ಟ್ ಟೈಮ್ ಪಾಸ್. ಒಂದು ಕಾಫಿ ಕುಡಿಯೋ ಟೈಮಲ್ಲಿ 4 ಸಂಪಾದನೆ ಮಾಡ್ಕೊಂಬಿಡಿ ಸರ್. ಹೀಗಂತ ಹೇಳಿದ್ದು ನಾನು ಅಲ್ಲ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಲ್ಲ. ಯಾರು ಹೇಳಿದ್ರು? ಪ್ರಪಂಚದ ವಿಶ್ವಗುರು ಕಣ್ರಿ. ಪ್ರಪಂಚದಲ್ಲಿ ಶೇರ್ ಸ್ಪೆಷಲಿಸ್ಟು, ದೊಡ್ಡ ಎಕನಾಮಿಸ್ಟು, ದೊಡ್ಡ ರಿಯಲ್ ಕಿಂಗ್ ಅಷ್ಟೇ ಅಲ್ಲ ಕಣ್ರಿ, ಭಾರತದ ಪಾಲಿನ ದೇವರು ಕಣ್ರಿ ಹೇಳಿದ್ದು. ಹಾಗಾಗಿ ಜನ ತಗೊಂಡೋಗಿ ಸುರಿದ್ರು ದುಡ್ಡನ್ನ. ಕೇವಲ 24 ಗಂಟೆಯಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳನ್ನು ಶೇರ್ ಮಾರ್ಕೆಟಲ್ಲಿ ಸುರಿದ್ರು ಕಣ್ರಿ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಆಯ್ತು ಬೇಗ ಹೇಳ್ತೀನಿ. ಶೇರ್ ಮಾರ್ಕೆಟ್ ರೈಸ್ ಆಗುತ್ತೆ, ದುಡ್ಡು ಹಾಕ್ಬೋದು ಅಂತ ಹೇಳಿದ್ದು ನಾನು ಅಲ್ಲ, ಬೇರೆ ಯಾರೂ ಅಲ್ಲ ಕಣ್ರಿ. ಪ್ರಪಂಚದಲ್ಲೇ ಇಲ್ಲದೆ ಇರೋ 100 ಯೂನಿವರ್ಸಿಟಿಗಳಲ್ಲಿ 1000 PhD ಮಾಡಿಕೊಂಡು ಶೇರ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಕಣ್ರಿ. ಯಾರು ಅಂತ ಅವ್ರ ಬಾಯಿ ಹೇಳೋಣ ಬನ್ನಿ. जिस दिन चुनाव का नतीजा आएगा, यानी भारत का स्टॉक मार्केट के लिए उसके सारे जो उनके प्रोग्रामिंग के जो प्रोग्रामिंग वाले सारे उनके थक जाएंगे. चार ಹೌದಾ, ಮೋದಿಯವರು ಹೇಳಿದ್ರ ನಮ್ಮ ಪಾಲಿನ ದೇವರು ಕಣ್ರಿ, ನಮ್ಮ ದೇಶವನ್ನು ಉದ್ಧಾರ ಮಾಡಕ್ಕೆ ಬಂದಿರತಕ್ಕಂಥ ಭಗವಂತ ಕಣ್ರಿ. ಹಂಗಾರೆ ಹೋಗ್ಬಿಟ್ಟು ಬನ್ನಿ, ತಗೊಂಡೋಗಿ ಹಾಕೊಂಡು ಬನ್ನಿ. ಒಂದು ನಿಮಿಷ, ಮೋದಿಯವರು ಒಬ್ಬರೇ ಹೇಳಿದ್ರೆ ಆಗೋದಿಲ್ಲ, ಅವ್ರ ಜೊತೆ ಇನ್ನೊಬ್ರು ಇದ್ದಾರೆ, ಜೋಡಿತ್ತು ಅಂತ ಕರ್ಸ್ಕೊಂಡಿದ್ದಾರಲ್ವಾ ಅಮಿತ್ ಶಾ ಜಿನೂ ಏನು ಹೇಳಿದಾರೆ ಅಂತ ಕೇಳೋಣ ಬನ್ನಿ ಒಂದ್ಸಲ. चुनाव के साथ जुड़ना नहीं चाहिए. खैर, अफवाहों के कारण ऐसा हुआ भी होगा, तो 6 जून के पहले आप बाय कर लेना. 4 जून के पहले वो सूट अप करेगा. स्टॉक मार्केट के लिए आकलन नहीं कर सकता. कह रहा हूं कि 400 पार होने वाला है. मोदी जी की स्थिर सरकार आने वाली है, तो निश्चित रूप से बाजार ऊपर आएगा. इससे भी बड़े गोते स्टॉक मार्केट ने. ಮೋದಿ ಅಮಿತ್ ಶಾ ಜಿ ಹೇಳಿದ್ರು ಅಂತ ದುಡ್ಡು ರೆಡಿ ಮಾಡ್ಕೊಂಬಿಟ್ರಾ? ಒಂದು ನಿಮಿಷ ತಡ್ರಿ. ಇಂಡಿಯಾ ಅಲ್ಲ ಕಣ್ರಿ, ವರ್ಲ್ಡಲ್ಲಿ ದ ಗ್ರೇಟ್ ಎಕನಾಮಿಸ್ಟ್ ಅಂತ ಒಬ್ರು ಇದಾರಲ್ವಾ, ಅವರೇ ತಾನೇ ಎಲ್ಲ ನೋಡ್ಕೊಳ್ಳೋದು. ಇಂಡಿಯಾದ ಎಕನಾಮಿಸ್ಟ್, ಫೈನಾನ್ಸ್ ಮಿನಿಸ್ಟರ್ ಯಾರು ಎಲ್ರಿಗೂ ಗೊತ್ತು ಬಿಡಿ, ಅದು ನಮ್ಮಮ್ಮವರು ನಿರ್ಮಲಾ ಸೀತಾರಾಮನ್ ಅವರು. ಅವ್ರ ಮಾತನ್ನು ಒಂದ್ಸಲ ಕೇಳ್ಕೊಂಡ್ಬಿಡೋಣ ಬನ್ನಿ. A stable government has been in place which gives predictable policies, predictable and consistent tax framework. All these matter to the stock markets. So if there is going to be, and there will be, that's my confidence, a good result coming for BJP on the 4th. It indicates stability, people standing by a good majority infused government, and that will mean good message for the stock market, and therefore it can really go up. It will be a solid bulls market then. A stable government has been. ಅರೆ, ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ ಅಲ್ವಾ? ವಿಷಯ ಭಾಳ ಸಿಂಪಲ್. ಮೋದಿಜಿಯವರು, ಅಮಿತ್ ಶಾ ಜಿಯವರು, ನಿರ್ಮಲಾ ಕೇಸರಿ ಅಮ್ಮನವರು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಕೊನೆಯ ಹಂತದ ಚುನಾವಣೆಯಲ್ಲಿ ಏನು ಹೇಳಿದರು? ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ 400ಕ್ಕೂ ಹೆಚ್ಚು ಸೀಟನ್ನು ತಗೊಳ್ಳುತ್ತೆ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ, 400ಕ್ಕೂ ಹೆಚ್ಚು ಸೀಟ್ ಬರೋದ್ರಿಂದ ಶೇರ್ ಮಾರ್ಕೆಟು 4ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ರೈಸ್ ಆಗಿಬಿಡುತ್ತೆ, ನೋಡ್ತಾ ಇರಿ. ಹಾಗಾಗಿ ಶೇರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಕ್ಕಂಥವ್ರು ಯಾರೇ ಇದ್ರೂ ಇವಾಗಲೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಿಡಿ ಅಂತ ಇಂಡೈರೆಕ್ಟಾಗಿ ಜನಗಳಿಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೇಳಿದರು. ಅದಕ್ಕೆ ಸರಿಯಾಗಿ ನಮ್ಮ ಮಾಧ್ಯಮಗಳು ಏನು ಮಾಡಿದ್ವು ಅಂದರೆ, ಜೂನ್ 2ನೇ ತಾರೀಕು ಚುನಾವಣೆ ಮುಗಿತಾ ಇದ್ದ ಹಾಗೇ ಸಂಜೆನೇ ಎಕ್ಸಿಟ್ ಪೋಲ್ನ ಡಮ ಅಂತ ಪಟಾಕಿ ಸಿಡಿಸ್ಬಿಟ್ವು. BJPಗೆ 350ಕ್ಕೂ ಹೆಚ್ಚು ಸೀಟು, 400ಕ್ಕೂ ಹೆಚ್ಚು ಸೀಟು, 420ಕ್ಕೂ ಹೆಚ್ಚು ಸೀಟು ಅಂತ ಭರ್ಜರಿಯಾಗಿ ಪ್ರಚಾರ ಮಾಡಿಬಿಟ್ವು. ಜೂನ್ 2ನೇ ತಾರೀಕು ಎಕ್ಸಿಟ್ ಪೋಲ್ ರಿಪೋರ್ಟ್ ಏನು ಬರ್ತಾ ಇದೆ ಅಂದರೆ, BJPಗೆ 290, 300, 400 ಅಂತ ಬರ್ತಿದ್ದ ಹಾಗೆಯೇ ಜನಗಳು ಇರೋದು ಇನ್ನು ಒಂದೇ ದಿನ ಟೈಮು ರಿಸಲ್ಟ್ ಬರೋದಕ್ಕೆ. ಆ ಒಂದು ದಿನ ಟೈಮ್ ಒಳಗಡೆ ಶೇರ್ ಮಾರ್ಕೆಟು ಡಬಲ್ ಆಗಿಬಿಡುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡಿ ರಾತ್ರಿನೇ
ಜೂನ್ 2ನೇ ತಾರೀಕು ಎಲ್ಲೆಲ್ಲಿಂದನೋ ಫ್ರೆಂಡ್ಸ್ಗಳಿಂದ ಇನ್ನೊಬ್ಬರ ಕಡೆಯಿಂದ ಮತ್ತೊಬ್ಬರ ಕಡೆಯಿಂದ ಜನ ದುಡ್ಡನ್ನು ತರಿಸ್ಕೊಂಡು ಜೂನ್ 3ನೇ ತಾರೀಕು ಬೆಳಿಗ್ಗೆನೇ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅದು ₹1, ₹2, 1 ಕೋಟಿ 2 ಕೋಟಿ ಅಥವಾ ಲಕ್ಷ ಕೋಟಿ ಅಲ್ಲ, 30 ಲಕ್ಷ ಕೋಟಿ ರೂಪಾಯಿಗಳ ಹಣ ಹರಿದು ಬಂತು. ಯಾಕೆಂದರೆ 4ನೇ ತಾರೀಕು ರಿಸಲ್ಟ್ ಬಂದ್ಬಿಡುತ್ತೆ, ಶೇರ್ ಹಿದ್ಕಿದಂಗಲೇ ರೈಸ್ ಆಗಿಬಿಡುತ್ತೆ ಅಂತ ಆಲ್ರೆಡಿ ಮೋದಿ ಹೇಳಿದ್ದಾರೆ, ಅಮಿತ್ ಶಾ ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅಂದಮೇಲೆ ಮೀಡಿಯಾಗಳು ಬೇರೆ 400 ಸೀಟ್ ಬರುತ್ತೆ ಅಂತ ಹೇಳ್ತಾ ಇರೋದ್ರಿಂದ ನಮ್ಮ ದುಡ್ಡು ಡಬಲ್ ಆಗಿಬಿಡುತ್ತೆ. ಕನಿಷ್ಠ ₹1,00,000 1,20,000 ಆಗುತ್ತೆ, 50,000 ಆಗುತ್ತೆ, ಅಷ್ಟು ಲಾಭ ಸಿಗುತ್ತೆ ಅಂದಮೇಲೆ ಯಾರು ತಾನೇ ಬಿಡೋದಿಲ್ಲ. ಒಂದೇ ದಿನ ಟೈಮ್ ಇರೋದು ಅಂದಾಗ ಎಲ್ಲರೂ ತಗೊಂಡು ಬಂದು ಶೇರ್ ಮಾರ್ಕೆಟ್ ಒಳಗಡೆ ದುಡ್ಡು ಹಾಕಿದ್ರು. ಅದು ಸಾಮಾನ್ಯವಾದ ದುಡ್ಡಲ್ಲ, 30 ಲಕ್ಷ ಕೋಟಿ ರೂಪಾಯಿಗಳು. ನಮ್ಮ ಇಡೀ ದೇಶದ ಬಡ್ಜೆಟಿನ 8 ತಿಂಗಳ ಅಮೌಂಟ್ ಅದು. ಅಂದರೆ 8 ತಿಂಗಳವರೆಗೆ ನಮ್ಮ ಇಡೀ ದೇಶವನ್ನು ಆ ಶೇರ್ ಮಾರ್ಕೆಟಲ್ಲಿ ಹಾಕಿರ್ತಕ್ಕಂಥ ದುಡ್ಡಲ್ಲಿ ಬಳಸ್ಬೋದು. ನಾವು ನಮ್ಮ ದೇಶವನ್ನು ಕಟ್ಟಬಹುದು. ಅಷ್ಟು ದೊಡ್ಡ ಮೊತ್ತದ ಅಮೌಂಟು ಕೇವಲ 24 ಗಂಟೆಗಳಲ್ಲಿ ಹದ್ದು ಬಂತು. ಜೂನ್ 4ನೇ ತಾರೀಕು ಬಂತು, ಬೆಳಗ್ಗೆ ಕೌಂಟಿಂಗ್ ಸ್ಟಾರ್ಟ್ ಆಯಿತು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ಗಳಲ್ಲೇ BJP ಹಿನ್ನಡೆ, BJP ಸೋಲು ಅಂತಕ್ಕಂಥ ವರದಿ ಬರೋದಕ್ಕೆ ಪ್ರಾರಂಭ ಆಯಿತು. ಶೇರ್ ಮಾರ್ಕೆಟು ಕುಸಿತಾ ಹೋಯಿತು. ಯಾವ ಮಟ್ಟಕ್ಕೆ ಕುಸಿತು ಅಂದರೆ ₹1,00,000 ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥವ್ರಿಗೆ ₹1,00,000 ಶೇರ್ ಅಮೌಂಟ್ ಟೋಟಲ್ ಅಂದರೆ ₹1,00,000 ಅಂದರೆ ₹1,00,000 ಶೇರ್ ಅಮೌಂಟ್ ಇರೋದಿಲ್ಲ, ₹500 ಸ್ಟಾರ್ಟ್ ಆಗುತ್ತೆ. ಸೊ ಆ 1,00,000 ಆವ್ರೇಜ್ ಅಂತ ತೊಗೊಂಡ್ರೆ 1,00,000 ಹಾಕಿರೋರ್ಗೆ ದುಡ್ಡು ಅವರ ಅಸಲು ₹30,000 ₹20,000 ಬಂದ್ಬಿಡ್ತು. ಒಂದೇ ಸಲ ಪಾತಾಳಕ್ಕೆ ಕುಸಿದು ಹೋಗ್ಬಿಡ್ತು. ಸಂಜೆ ಒಳಗಡೆ 1,00,000 ಹಾಕಿರೋರಿಗೆ ಅವರ ದುಡ್ಡು 20,000 30,000 ಆಗೋಯ್ತು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇದು ನೋಡಿ ನಮ್ಮ ರಾಗ ಅವರು ಸುಮ್ಮನಿರ್ಬೇಕಲ್ವಾ? ರಾಗ ಅಂದರೆ ಗೊತ್ತಾಗಲಿಲ್ವಾ? ನಾವು ಪ್ರೀತಿಯಿಂದ ಹೇಳ್ತೀವೋ, ಕುಹಕಕ್ಕೆ ಕೇಳ್ತೀವೋ. ರಾಹುಲ್ ಗಾಂಧಿ ಅವ್ರಿಗೆ ಭಾಳಷ್ಟು ಜನ ರಾಗ ಅಂತ ಹೇಳ್ತಾರೆ. ಅವ್ರೇನು ರಾಗ ಹಾಡ್ತಾ ಇದ್ದಾರೆ ಒಂದ್ಸಲ ಕೇಳೋಣ. Why did PM&HM give specific investment advice to the 5 crore families investing in the stock market? Is it their job to give investment advice? Second, why both interviews were given to the same media house owned by the same business group, which is also under SEBI investigation for manipulating stock market? Third, what is the connection between the BJP, the fake exit pollsters, and the dubious foreign investors who invested one day before the exit polls were announced and made a huge profit at the cost of 5 crore families? ನಮ್ಮ ರಾಗಣ ಏನು ಕೇಳ್ತಿದ್ದಾರೆ ಅಂದರೆ, ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಿಮ್ಮ ದುಡ್ಡು ಡಬಲ್ ಆಗಿಬಿಡುತ್ತೆ, 4ನೇ ತಾರೀಕು ರಿಸಲ್ಟ್ ಬಂದುಬಿಡುತ್ತೆ, 4ನೇ ತಾರೀಕಿಗೆ ನಿಮ್ಮ ದುಡ್ಡು ಡಬಲ್ ಆಗಿಬಿಡುತ್ತೆ ಅಂತ ಯಾಕೆ ಹೇಳಿದರು? ಅವ್ರೇನು ಪ್ರಧಾನ ಮಂತ್ರಿನ, ಏನು ಶೇರ್ ಅಡ್ವೈಸರಾ? ಅರೆ ಇದೊಳ್ಳೆ ಕತೆ ಆಯ್ತಪ್ಪ. ನಮ್ಮ ಪ್ರಧಾನಮಂತ್ರಿ ಅಂದ್ರೆ ಇನ್ನು ಕಮ್ಮಿನ? ಸಾಕ್ಷಾತ್ ದೇವರು, ಭಗವಂತ, ನಮ್ಮ ದೇಶವನ್ನು, ನಮ್ಮ ದೇಶದ ಜನರನ್ನು ಕಾಪಾಡಲು ಬಂದಿರುವ ಸಾಕ್ಷಾತ್ ಭಗವಂತ. ಹಾಗಿರುವಾಗ ಅವ್ರು ಹೇಳ್ತಾರೆ ಜನರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಜನರಿಗೆ ಒಳ್ಳೇದಾಗಲಿ ಅಂತ ನೋಟ್ ಬ್ಯಾನ್ ಮಾಡಿದ್ರು, ಎಷ್ಟೋ ಫ್ಯಾಮಿಲಿಗಳನ್ನು ಕಾಪಾಡಿದ್ರು. ಕೊರೋನಾ ಬಂದಾಗ ಬೇರೆ ದೇಶಕ್ಕೆಲ್ಲ ಔಷಧಿ ಕೊಟ್ಟರು. ಈಗ ಚುನಾವಣೆಯಲ್ಲಿ ಆಂತರಿಕ ಸಮೀಕ್ಷೆ 220 BJPಗೆ ಅಂತ ಗೊತ್ತಿದ್ದಾಗಲೂ ಜನ ದುಡ್ಡು ಲಾಭ ಮಾಡಿಕೊಡ್ಲಿ ಅಂತ ಹೇಳಿದಾರಪ್ಪ. ಅದರಲ್ಲೇ ತಪ್ಪಿದೆ. ಆಯ್ತು. ನಮ್ಮ ರಾಗಣ್ಣ ಏನು ಹೇಳಿದಾರೆ ಅದನ್ನು ಮಾತ್ರ ಹೇಳ್ತೀನಿ, ಆಯಿತಾ? ಓಕೆನಾ? ಓಕೆ. ನಮ್ಮ ರಾಗಣ್ಣ ಏನು ಹೇಳಿದಾರಪ್ಪ ಅಂದರೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಈ ಎಕ್ಸಿಟ್ ಪೋಲ್ಗಳಿಗೂ ಮತ್ತು ಈ ವಿದೇಶಿ ಕಂಪನಿಗಳಿಗೂ ಏನು ಸಂಬಂಧ ಅಂತ ಕೇಳಿದ್ದಾರೆ. ಯಾಕಂದರೆ ಚುನಾವಣೆಯಲ್ಲಿ BJP ಆಂತರಿಕ ಸಮೀಕ್ಷೆ 220 ಸ್ಥಾನ, 220ರಿಂದ 240 ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೂ ಏನು ಮಾಡಿದ್ರು, 400, 450 ಅಂತ ಎಕ್ಸಿಟ್ ಪೋಲ್ಗಳಲ್ಲಿ ಬರೋ ಥರ ನೋಡಿಕೊಂಡ್ರು. ಜೊತೆಗೆ ಒಂದೇ ದಿನದಲ್ಲಿ 30 ಲಕ್ಷ ಕೋಟಿ ಭಾಳಷ್ಟು ಸಾವಿರಾರು ಕಂಪನಿಗಳಿಗೆ ಹೋಗಿಲ್ಲ, ಕೆಲವು ವಿದೇಶಿ ಕಂಪನಿಗಳಿಗೆ ಮಾತ್ರ ಹೂಡಿಕೆ ಹೋಗಿದೆ. ಆ ದುಡ್ಡೆಲ್ಲ ವಿದೇಶಕ್ಕೆ ಬಾಚ್ಕೊಟ್ಬಿಟ್ಟಿದ್ದಾರೆ ಒಂದೇ ದಿನದಲ್ಲಿ. ಅದು ಎಷ್ಟು ಜನರ ದುಡ್ಡು? ಭಾರತದ 5 ಕೋಟಿ ಜನರ ದುಡ್ಡು. कंट्रोल
ಹೇಗಣ್ಣ ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತೆ? ಮೊದಲಾಗಿದ್ದರೆ ಶೇರ್ ಮಾರ್ಕೆಟಲ್ಲಿ ದುಡ್ಡಿರೋಂಥ ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ದುಡ್ಡು ಹಾಕ್ತಿದ್ರು. ಇವಾಗ ಸಾಮಾನ್ಯ ಜನರಿಗೂ ಗೊತ್ತಾಗ್ಬಿಟ್ಟಿದೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದರೆ ಲಾಭ ಬರುತ್ತೆ ಅಂತ. ಹಾಗಂದು ನಮ್ಮ ಮೋದಿ ಸಾಹೇಬರೇ ಹೇಳ್ತಾ ಇರೋದ್ರಿಂದ ಮಕ್ಕಳ ಮದುವೆಗೆ ಅಂತ ಇಟ್ಟಿದ್ದು ದುಡ್ಡು, ಮಕ್ಕಳ ಯಾವುದೋ ಬಿಸ್ನೆಸ್ಗೆ ಅಂತ ಇಟ್ಟಿದ್ದ ದುಡ್ಡು, ಅವ್ರ ಹತ್ರ ದುಡ್ಡಿಲ್ಲ ಅಂದರೂ ಬೇರೆ ಯಾರಿಗೂ ಫೋನ್ ಮಾಡಿ ಏನೋ ಲಾಭ ಬಂದ್ಬಿಡುತ್ತೆ, 10,000 ಎಕ್ಸ್ಟ್ರಾ ಸಿಕ್ಬಿಡುತ್ತೆ ಅಂತೇಳಿ ಸಾಲ ಮಾಡಿಕೊಂಡು ಸೂಲ ಮಾಡಿಕೊಂಡು ಏನೇನೋ ಮಾಡಿ ದುಡ್ಡು ಹಾಕಿದ್ರಲ್ಲಣ್ಣ. ಒಂದೇ ದಿನದಲ್ಲಿ ಮುಳುಗೋದ್ರೆ ಅದು 5 ಕೋಟಿ ಜನರ ದುಡ್ಡಣ್ಣ. ಹೆಂಗಣ್ಣ ತಡ್ಕೊಳಕ್ಕಾಗುತ್ತೆ? ಹಾಗೆಲ್ಲ ಯಾವುದನ್ನು ಲಿಂಕ್ ಮಾಡಬೇಡಿ. ನೀವು ಹಿಂಗೆ ಲಿಂಕ್ ಮಾಡಿ ಮಾತಾಡ್ತಿದ್ದೀರಾ ಅಂದರೆ ನೀವು ಯಾರೋ ಭಯೋತ್ಪಾದಕರೋ ಅಥವಾ ISI ಏಜೆಂಟ್ ಆಗಿರಬೇಕು ಅಂತ ಕಾಮೆಂಟ್ ಮಾಡಬೇಡಿ. ನಾನಂತೂ ಲಿಂಕ್ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮ ಮೋದಿಯವರು ಭಗವಂತನ ಅವತಾರ ಕಣ್ರಿ. ಇದನ್ನು ನಾನು ಹೇಳ್ತಾ ಇಲ್ಲಪ್ಪ, ನಮ್ಮ ಮಾಧ್ಯಮದವರು 10 ವರ್ಷದಿಂದ ಅದನ್ನೇ ಭಜನೆ ಮಾಡ್ತಾ ಬಂದಿದ್ದಾರೆ. ಹಂಗಂತ ಭಜನೆ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಹೇಳ್ತಾ ಇಲ್ಲ, ಅದನ್ನು ಕಾಂಗ್ರೆಸ್ನವ್ರು ಹೇಳ್ತಾರೆ. ಯಾಕಂದರೆ ಕಾಂಗ್ರೆಸ್ನವ್ರು ಹೇಳೋ ಪ್ರಕಾರ ಮನಮೋಹನ್ ಸಿಂಗ್ ಪೀರಿಯಡಲ್ಲಿ 10 ವರ್ಷದಲ್ಲಿ ಮನಮೋಹನ್ ಸಿಂಗು ಸರ್ಕಾರಿ ಜಾಹೀರಾತು ಕೊಟ್ಟಿದ್ದು 540 ಕೋಟಿ ರೂಪಾಯಿ. ನಮ್ಮ ಮೋದಿ ಸಾಹೇಬರು 10 ವರ್ಷದಲ್ಲಿ ಕೊಟ್ಟಿರೋದು 10,560 ಕೋಟಿ ರೂಪಾಯಿ. ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ನವರು, ಅವರು ದೇಶದ್ರೋಹಿಗಳು ಅಥವಾ ಅವರು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೋದಿ ಭಕ್ತರು ಹೇಳ್ತಾರಪ್ಪ. ಯಾಕಂದರೆ ಅವ್ರಿಗೆ ಗೂಗಲ್ ನೋಡೋಕ್ಕೆ ಬರಲ್ಲ, ಅವ್ರಿಗೆ ಮೋದಿ ಬಿಟ್ಟರೆ ಬೇರೆ ಏನು ಗೊತ್ತಾಗಲ್ಲ ಅಂತ ಇವ್ರು ಹೇಳ್ತಾರೆ. ಯಾರು ಹೇಳೋದು ನಿಜನೋ ಯಾರು ಹೇಳೋದು ಸತ್ಯನೋ ನನಗಂತೂ ಗೊತ್ತಿಲ್ಲ. चीटिंग करता है तू, चीटिंग करता है तू. ಆದರೆ ನನಗೆ ಗೊತ್ತಿರೋದು ಒಂದೇ, 30 ಲಕ್ಷ ಕೋಟಿಯನ್ನು 5 ಕೋಟಿ ಜನ ದುಡ್ಡು ಹಾಕಿದ್ದಾರೆ ಅಂದರೆ ಒಬ್ಬೊಬ್ಬರು 6 ಲಕ್ಷ ರೂಪಾಯಿ ದುಡ್ಡು ಹಾಕ್ದಂಗೆ ಆಯಿತು. ನೀವು ಅಂದ್ಕೋಬೋದು 6 ಲಕ್ಷ ಅಂದರೆ ಎಲ್ಲ ಸ್ವಲ್ಪ ಜಾಸ್ತಿ ದುಡ್ಡಿರೋರೇ ಹಾಕಿರ್ತಾರೆ ಅಂತ. ಖಂಡಿತ ತಪ್ಪು. ಯಾಕೆಂದರೆ 5 ಕೋಟಿ ಜನರಲ್ಲಿ 1 ಕೋಟಿ ಜನ ದೊಡ್ಡ ದೊಡ್ಡ ಶ್ರೀಮಂತರು ಅಂತ ಅಂದ್ಕೊಳ್ಳೋಣ. ದೊಡ್ಡ ದೊಡ್ಡ ಶ್ರೀಮಂತರು ಎಷ್ಟು ಹಾಕಿರ್ತಾರೆ? 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ ಹಿಂಗೆ ಹಾಕಿರ್ತಾರೆ. ಹಂಗೆ ಹಾಕ್ತಾಳೆ 20 ಲಕ್ಷ ಕೋಟಿ ಶ್ರೀಮಂತರ ಕಡೆಯಿಂದನೇ ಬಂದಿದೆ. ಇನ್ನು 10 ಲಕ್ಷ ಕೋಟಿ ಇದೆಯಲ್ಲ, ಎಲ್ಲ ಮಧ್ಯಮ ವರ್ಗದವರು 50,000, 20,000, 1 ಲಕ್ಷ, 2 ಲಕ್ಷ ಹಾಕಿರ್ತಕ್ಕಂಥ ದುಡ್ಡು. ಅದು ಯಾವ ದುಡ್ಡು? ತಮ್ಮ ಮಕ್ಕಳ ಮದುವೆಗೂ ತಮ್ಮ ಭವಿಷ್ಯಕ್ಕೂ ಯಾವುದಕ್ಕೂ ಇಟ್ಕೊಂಡಂಥ ದುಡ್ಡು ಕಣ್ರಿ. ಭಾರತದ ಮಧ್ಯಮ ವರ್ಗ 4 ಕೋಟಿ ಮಧ್ಯಮ ವರ್ಗ ಕುಟುಂಬ ಒಂದೇ ದಿನದಲ್ಲಿ ತಾನು ಹಾಕಿರೋ ದುಡ್ಡನ್ನೆಲ್ಲ ಕಳ್ಕೊಂಡಿದೆ ಕಣ್ರಿ. ಇದು ಯಾರು ತಪ್ಪು ಯಾರು ಸರಿನೋ ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಸತ್ಯನ ಅರಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ಲ, ಬಹಳ ಕಷ್ಟ ಕಣ್ರಿ. ದೇಶಭಕ್ತಿ ತೋರಿಸಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಮೋದಿ ಭಕ್ತಿ, ಕಾಂಗ್ರೆಸ್ ಭಕ್ತಿ, ರಾಹುಲ್ ಭಕ್ತಿಯನ್ನು ಬಿಟ್ಟು ದೇಶಭಕ್ತಿಯನ್ನು ತೋರಿಸಿದ್ರೆ ನೀವು ನಿಜಕ್ಕೂ ಈ ದೇಶನ ಉಳಿಸೋಕ್ಕೆ ಸಾಧ್ಯ ಇದೆ. ಆದರೆ ಇನ್ನು 2 ವರ್ಷದಲ್ಲಿ ಈ ದೇಶದ ಗತಿ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೆ ಅಕ್ಷರಶಃ ಕಣ್ಣೀರು ಬರ್ತಾ ಇದೆ. ನಾನು ಇದನ್ನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಉತ್ಪ್ರೇಕ್ಷೆ ಅನ್ಸ್ಕೊಂಡ್ರೆ ಅದು ಉತ್ಪ್ರೇಕ್ಷೆ, ದೇಶಭಕ್ತಿ ಅನ್ಸ್ಕೊಂಡ್ರೆ ಅದು ದೇಶಭಕ್ತಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗದೇ ಇದ್ರೂ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸಲೇಬೇಕು. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕಣ್ರಿ.